ಹಾಯ್ ಫ್ರೆಂಡ್ಸ್, ನಾನಿವತ್ತು ಚಿತ್ರಾನ್ನ ಗೊಜ್ಜು ಮಾಡಬೇಕು ಅಂದ್ಕೊತಾ ಇದ್ದೀನಿ. ಚಿತ್ರಾನ್ನ ಗೊಜ್ಜಿಗೆ ಬೇಕಾಗಿರೋ ಐಟಮ್ಸು: ಜೀರಿಗೆ, ಕರಿವೇಪಾಕು, ಒಣಗಿರೋ ಕರಿವೇಪಾಕು, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ, ಉದ್ದಿನಬೇಳೆ, ಕಡಲೆಕಾಳು, ಇದು ಹಸಿ ಕೊಬ್ಬರಿ, ಎಣ್ಣೆ. ಮಾಡೋ ವಿಧಾನ ತೋರಿಸ್ತೀನಿ. ಬಾಣಲಿ ಇಟ್ಟಿದ್ದೀನಿ, ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಕಾಯಿಲಿ. ನೀರೇನೋ ಬಿದ್ದಂಗಿದೆ, ಅದಕ್ಕೆ ಅದು ಚಿಕ್ಕ ಅಂತ ಇದೆ. ನೀರು ಇದ್ರೇ ಆ ಥರ ಆಗೋದು. ಸಾಸಿವೆ ಹಾಕ್ತಾಯಿದ್ದೀನಿ. ಸಾಸಿವೆ ಎಲ್ಲ ನೀಟಾಗಿ ಚಿಕ್ಕಬೇಕು. ಚಿಕ್ಕಲಿದ್ರೆ ತುಂಬ ಚೆನ್ನಾಗಿರುತ್ತೆ, ಇಲ್ಲಾಂದರೆ ಹಸಿ ಇರುತ್ತೆ. ಇವಾಗ ಸಾಸಿವೆ ನೀಟಾಗಿ ಚಿಕ್ಕಲಿದೆ. ಜೀರಿಗೆ ಆದಮೇಲೆ ಕರಿವೇಪಾಕು, ಆದಮೇಲೆ ಮೆಣಸಿನ್ಕಾಯಿ, ಕಾಳು, ಉದ್ದಿನಕಾಳು, ನೋಡಿ ಫ್ರೆಂಡ್ಸ್, ಉದ್ದಿನಬೇಳೆ ಕಡಲೆಬೇಳೆ ಎಲ್ಲ ತುಂಬ ಚೆನ್ನಾಗಿ ಹುರ್ಕೊಂಡಿದ್ದೀನಿ. ಮತ್ತು ಇದಕ್ಕೆ ಸ್ವಲ್ಪ ಅರಿಶಿನ, ಒಂದು 1/4 ಸ್ಪೂನ್ ಅಷ್ಟೆ. 1/4 ಸ್ಪೂನ್ ಅರಿಶಿನ, ಸ್ವಲ್ಪ ಉಪ್ಪು ಹಾಕಿದ್ಮೇಲೆ ಹಸಿ ಕೊಬ್ಬರಿ, ಚೆನ್ನಾಗಿ ಬೆಂದ ಮೇಲೆ ಇಡಿಸ್ಬೇಕು. 1-2 ದಿನ ಇಕ್ಕಿದ್ರೂ ಇರುತ್ತೆ, ಯಾಕಂದರೆ ಇದು ಹಸಿ ಕೊಬ್ಬರಿ ಹಾಕಿರೋದ್ರಿಂದ ಬೇಗ ಒಂಥರ ಬೂಸ್ಗೆ ಅಂತಾರಲ್ಲ ಆ ಥರ ಮೇಲೆ ಎಲ್ಲ ಬಂದ್ಬಿಟ್ಟಿರುತ್ತೆ. ನೀಟಾಗಿ ಇದೆಲ್ಲ ಗೊಜ್ಜೆಲ್ಲ ಆದಮೇಲೆ ಈ ಥರ ಇರುತ್ತೆ. 1-2 ನಿಮಿಷ ಆರಕ್ಕೆ ಬಿಟ್ಟು ಮತ್ತೆ ನಿಂಬೆಹಣ್ಣು ರಸ ಹಾಕ್ತಾಯಿದ್ದೀನಿ. ನಿಂಬೆಹಣ್ಣು ರಸ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಟ್ಟು ಮತ್ತು ಆಗಲೇ ಫೈನಲಾಗಿ ಕೊತ್ತಂಬರಿ ಹಾಕಿ ಒಂದು ಸತಿ ಮಿಕ್ಸ್ ಮಾಡಿದ್ರೆ ಚಿತ್ರಾನ್ನ ಗೊಜ್ಜು ರೆಡಿ. 5 ನಿಮಿಷದಲ್ಲಿ ಮಾಡ್ಕೊಂಬಿಡ್ಬೋದು. ಮನೆಯಲ್ಲಿ ಮಾಡ್ಕೊಳ್ಳಿ, ತಿನ್ನಿ. ಇಷ್ಟ ಆದರೆ ಲೈಕ್, ಸಬ್ಸ್ಕ್ರೈಬ್, ಹಾಗೆ ಶೇರು ಮಾಡಿಬಿಡಿ. ಚೆನ್ನಾಗಿದೆಯಲ್ಲ? ಆಮೇಲೆ ಅನ್ನಕ್ಕೆ ಮಿಕ್ಸ್ ಮಾಡ್ತೀನಿ, ಆಗ ತೋರಿಸ್ತೀನಿ. ಅನ್ನ ಗೊಜ್ಜು ಮಾಡಿದ್ನಲ್ವ ಫ್ರೆಂಡ್ಸ್, ಆ ಗೊಜ್ಜಿಗೆ ಅನ್ನ ಮಿಕ್ಸ್ ಮಾಡಿದ್ರೆ ಈ ಥರ ಇರುತ್ತೆ. ಅರಿಶಿನ ಸ್ವಲ್ಪ ಕಮ್ಮಿ ಹಾಕಿರೋದ್ರಿಂದ ಕಲರ್ ಕಮ್ಮಿ ಇದೆ. ನಿಮಗೆ ಬೇಕು ಅಂದರೆ ಅರಿಶಿನ ಸ್ವಲ್ಪ ಜಾಸ್ತಿ ಹಾಕೊಬೋದು, ತುಂಬ ಚೆನ್ನಾಗಿರುತ್ತೆ. ಫೈನಲ್ ಹಿಂಗಿರುತ್ತೆ, ತುಂಬ ಚೆನ್ನಾಗಿದೆ. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಹಸಿಮೆಣ್ಸಿನ್ಕಾಯಿ ಕೂಡ ಅದ್ರ ಜೊತೆ ತಿಂದುಬಿಡ್ಬೋದು, ಯಾಕಂತಂದರೆ ಎಣ್ಣೆಗೆ ಹಾಕಿ ಎಲ್ಲ ನೀಟಾಗಿ ರೋಸ್ಟ್ ಮಾಡ್ಕೊಂಡಿರೋ ಕಾರಣದಿಂದ ತುಂಬ ಚೆನ್ನಾಗಿರುತ್ತೆ. ಮಾಡಿಕೊಂಡು ತಿನ್ನಿ. ಇಷ್ಟ ಆದರೆ ಹೇಳಿ.